ಕಾಂಗ್ರೆಸ್ ಸರ್ಕಾರ ಏನು ಹೇಳಕ್ ಹೊರಟಿದೆ ಅಂತ ಹೇಳಿದ್ರೆ, ಬ್ರಾಹ್ಮಣರ ಜನಿವಾರವನ್ನ, ಬ್ರಾಹ್ಮಣರಷ್ಟೇ ಅಲ್ಲ ಯಾರದ್ದೇ ಆಗ್ಲಿ ಜನಿವಾರವನ್ನ ಕತ್ತರಿಸಿ ಬೇಕಾದ್ರೂ ಕೂಡ ನಾವು ಮುಸ್ಲಿಮರ ಪರ ನಿಲ್ತೀವಿ ಅನ್ನುವಂತಹ ಸಂದೇಶವನ್ನ ಈ ಸರ್ಕಾರ ಕೊಡಕ್ ಹೊರಟಿದೆಯೋ ಏನೋ ನಮಗೆ ಅರ್ಥ ಆಗ್ತಾ ಇಲ್ಲ. ಈ ಎಲ್ಲೂ ಕೂಡ ಜನಿವಾರವನ್ನ ತೆಗಿಬೇಕು ಅಥವಾ ಲಿಂಗಾಯತ ಹುಡುಗರು ಲಿಂಗ ಕಟ್ಟಿರುವಂತಹದ್ದು ತೆಗಿಬೇಕು, ಈ ರೀತಿಯಾದಂತಹ ಯಾವುದೇ ನಿಯಮಗಳಿಲ್ಲ. ಧಾರ್ಮಿಕ ಭಾವನೆಗಳಿಗೆ ಧಕ್ಕೆಯನ್ನುಂಟು ಮಾಡಿದಿರಲ್ಲ, ಅದಕ್ಕೆ ಯಾವ ರೀತಿಯಾದಂತಹ ಪರಿಹಾರವನ್ನ ಕೊಡ್ಲಿಕ್ಕೆ ಸಾಧ್ಯ? ಡಿ ಕೆ ಶಿವಕುಮಾರ್ ಅವರು ಅಂದ್ರೆ ನಮ್ಮ ರಾಜ್ಯ ಸರ್ಕಾರ ಇದಕ್ಕೆ ಸಹಕಾರ ಕೊಡೋದು ಇಲ್ಲ, ಯಾರದ್ದು ಇದರಲ್ಲಿ ತಪ್ಪಿದೆಯೋ 100% ಅವರನ್ನ ನಾವು ಕೆಲಸದಿಂದ ಅಮಾನತುಗೊಳಿಸ್ತೀವಿ ಅಥವಾ ಯಾರು ತಪ್ಪು ಮಾಡಿದಾರೋ ಅವ್ರಿಗೆ 100% ಶಿಕ್ಷೆಯನ್ನ ಕೊಡ್ತೀವಿ ಅಂತ ಹೇಳಿದ್ದಾರೆ. ಯಾರು ತೆಗೆಸಿದ್ದಾರೆ ಅವರು ಪರೀಕ್ಷಾ ಸಿಬ್ಬಂದಿ ಇರಬಹುದು ಅಥವಾ ಕಾಲೇಜಿನ ಸಿಬ್ಬಂದಿ ಆಗಿರಬಹುದು, ಅವರಿಗೆ ಅದನ್ನ ತೆಗೆಸುವಂತಹ ಧೈರ್ಯ ಇದೆ ಅಂತ ನಿಮಗೆ ಅನ್ಸುತ್ತಾ? ಈ ರೀತಿಯಾದಂತಹ ಕೆಲಸಕ್ಕೆ ಅವರು ಕೈ ಹಾಕಿದ್ದಾರೆ ಅಂತ ಹೇಳಿದ್ರೆ ಇದರ ಹಿಂದೆ ದೊಡ್ಡ ಶಕ್ತಿಯೇ ಇದೆ, ಅದು ಈ ರಾಜ್ಯ ಸರ್ಕಾರ ಅದಕ್ಕೆ ಪೂರಕವಾಗಿದೆ. ಎಲ್ರಿಗೂ ನಮಸ್ಕಾರ. ವಾರಿಧಿ ಯೂಟ್ಯೂಬ್ ಚಾನಲ್ಗೆ ತಮ್ಗೆಲ್ರಿಗೂ ಕೂಡ ಆತ್ಮೀಯವಾದಂತಹ ಸ್ವಾಗತ. ನಾನು ಶಶಾಂಕ ಹಿಂದೂ. ಕಳೆದ 4-5 ದಿನಗಳಿಂದ ಇಡೀ ಮೀಡಿಯಾದಲ್ಲಾಗಿರಬಹುದು, ಸೋಷಿಯಲ್ ಮೀಡಿಯಾದಲ್ಲಾಗಿರಬಹುದು ಒಂದೇ ಚರ್ಚೆ. ಅದೇನಂತ ಹೇಳಿದ್ರೆ ಜನಿವಾರ್, ಅಂದ್ರೆ ಜನಿವಾರವನ್ನ ತೆಗೆಸಿ CET ಪರೀಕ್ಷೆಯನ್ನ ಬರೆಸಿರುವಂತಹ ವಿಚಾರವನ್ನ ಕುರಿತು. ಈ ತಿಂಗಳ 16 ಮತ್ತು 17ನೇ ತಾರೀಕಿನಂದು ರಾಜ್ಯದಲ್ಲಿ CET ಎಕ್ಸಾಮ್ ನಡೀತಾ ಇತ್ತು. 16ನೇ ತಾರೀಕು ಕೆಮಿಸ್ಟ್ರಿ ಮತ್ತೆ ಫಿಸಿಕ್ಸ್ ಇತ್ತು, 17ನೇ ತಾರೀಕು ಮ್ಯಾಥ್ಸ್ ಮತ್ತೆ ಬಯೋಲಜಿ ಇತ್ತು. ಈ 4 ಸಬ್ಜೆಕ್ಟ್ಗಳ ಎಕ್ಸಾಮ್ 16 ಮತ್ತೆ 17ಕ್ಕೆ ನಡೀತಾ ಇತ್ತು. ಇಡೀ ರಾಜ್ಯಾದ್ಯಂತ ಅದಕ್ಕೆ ರಾಜ್ಯ ಸರ್ಕಾರ ಸಕಲ ವ್ಯವಸ್ಥೆಗಳನ್ನು ಈ ಪರೀಕ್ಷಾ ಮಂಡಳಿಯ ಮುಖಾಂತರ ಮಾಡಿಸಿ ಇಟ್ಟಾಗಿತ್ತು. ಆದ್ರೆ ಈ ಬಾರಿ ಮೊದಲನೆಯ ಬಾರಿ ಈ ರೀತಿಯಾದಂತಹ ಒಂದು ಘಟನೆ ನಡೆದಿರುವಂತಹದ್ದು. ಅದೇನಂತ ಹೇಳಿದ್ರೆ, ಬ್ರಾಹ್ಮಣ ವಿದ್ಯಾರ್ಥಿಗಳು ಯಾರು ಜನಿವಾರವನ್ನ ಹಾಕಿಕೊಂಡು ಹೋಗ್ತಾರೋ ಅದನ್ನ ತೆಗೆಸಿರುವಂತಹ ಘಟನೆ. ಯಾರು ತೆಗೆಯಲ್ಲ ಅಂತ ಹೇಳಿದಾರೋ ಅವರನ್ನ ಎಕ್ಸಾಮ್ ಇಂದ ಹೊರಗಿಟ್ಟಿರುವಂತಹ ಘಟನೆ. ಎಲ್ಲರ ಮುಂದೆ ನಾವು ಟಿ ಶರ್ಟ್ ಇತ್ಯಾದಿಗಳನ್ನು ಬಿಚ್ಚಿ ಅದನ್ನು ತೆಗಿಲಿಕ್ಕಾಗಲ್ಲ ಅಂತ ಸಬೂಬನ್ನ ನೀಡಿದವರಿಗೆ ಕತ್ತರಿಯಲ್ಲಿ ಆ ಜನಿವಾರವನ್ನ ಕತ್ತರಿಸಿರುವಂತಹ ಘಟನೆ. ಇದು ರಾಜ್ಯದಲ್ಲಿ ಮೊದಲನೇ ಬಾರಿ ನಡೆದಿರುವಂತಹದ್ದು. ಸೊ ಇದಕ್ಕೆ ಹಿನ್ನೆಲೆಯನ್ನ ನಾವು ನೋಡ್ತಾ ಹೋಗೋದಾದ್ರೆ, ಇಡೀ ರಾಜ್ಯದಲ್ಲಿ ಪರೀಕ್ಷೆಯನ್ನ ಬರೀಬೇಕಾದ್ರೆ ಒಂದಷ್ಟು ರೂಲ್ಸ್ಗಳಿದಾವೆ ಕಾನೂನಿನ ಪ್ರಕಾರ. ಅದೇನಂತ ಹೇಳಿದ್ರೆ, ಫುಲ್ ತೋಳ ಅಂಗಿಯನ್ನ ಹಾಕಬಾರದು, ಅಲ್ಲೇನಾದ್ರೂ ಕಾಪಿ ಚೀಟಿ ಇತ್ಯಾದಿಗಳನ್ನ ಹಿಡ್ಕೊಂಡು ಹೋಗ್ಬಹುದು ಅನ್ನೋ ಕಾರಣಕ್ಕೋಸ್ಕರ ಫುಲ್ ತೋಳ ಅಂಗಿಯನ್ನ ಹಾಕಬಾರದು, ಹಾಫ್ ತೋಳನ್ನ ಹಾಕಬೇಕು. ಜೊತೆಗೆ ಕತ್ತಿಗೆ ಏನನ್ನು ಹಾಕಬಾರದು. ಒಂದು ವೇಳೆ ಆಕೆ ವಿದ್ಯಾರ್ಥಿನಿಯಾಗಿ ಅಂದ್ರೆ ಹುಡುಗಿಯಾಗಿ ಅವಳಿಗೆ ಈ ಮುಂಚೆಯೇ ಮದುವೆ ಆಗಿದ್ರೆ ಅವಳು ಮಾಂಗಲ್ಯ ಸರವನ್ನ, ತಾಳಿಯನ್ನ ಹಾಕೊಂಡು ಹೋಗ್ಬಹುದು. ಅದು ಬಿಟ್ರೆ ಬೇರೆ ಯಾರೂ ಕೂಡ ಕತ್ತಿಗೆ ಏನನ್ನು ಹಾಕಬಾರದು. ಅದಾದ್ಮೇಲೆ ವಾಚ್ ಅನ್ನ ಧರಿಸಬಾರದು, ಕಿವಿಗೆ ಓಲೆಯನ್ನ ಹಾಕಬಾರದು, ಮೂಗಿಗೆ ಮೂಗುತಿಯನ್ನ ಹಾಕಬಾರದು. ಹಾಗೆ ಯಾವುದೇ ಎಲೆಕ್ಟ್ರಾನಿಕ್ ಉಪಕರಣಗಳನ್ನ ಅಲ್ಲಿಗೆ ತೆಗೆದುಕೊಂಡು ಹೋಗಬಾರ್ದು. ಅಂದ್ರೆ ಮೊಬೈಲ್ ಆಗಿರಬಹುದು, ಎಲೆಕ್ಟ್ರಾನಿಕ್ ವಾಚ್ ಆಗಿರಬಹುದು, ಈ ರೀತಿಯಾದಂತಹ ಯಾವುದೇ ಎಲೆಕ್ಟ್ರಾನಿಕ್ ಐಟಮ್ಸ್ ಗಳನ್ನ ಅಲ್ಲಿಗೆ ತೆಗೆದುಕೊಂಡು ಹೋಗಬಾರದು. ಮುಂದುವರೆದು ಕಿವಿಯನ್ನ ಮುಚ್ಚುವಂತಹ ಯಾವುದೇ ಈ ಟೋಪಿ ಆಗಿರಬಹುದು, ಹಿಜಾಬ್ ಆಗಿರಬಹುದು, ಈ ರೀತಿಯಾದಂತಹ ಯಾವುದೇ ಬಟ್ಟೆಗಳಿಂದ ಅದನ್ನ ಕಿವಿಯನ್ನ ಮುಚ್ಚಬಾರದು. ಈ ರೀತಿಯಾದಂತಹ ಒಂದಷ್ಟು ನಿಯಮಗಳು ಪರೀಕ್ಷೆ ಬರೀಲಿಕ್ಕಿಂತ ಮುಂಚೆ ಇದಾವೆ. ಸೊ ಆದ್ರೆ ಈ ಎಲ್ಲೂ ಕೂಡ ಈ ಅಷ್ಟು ನಿಯಮಗಳ ಮಧ್ಯೆ ಜನಿವಾರವನ್ನ ತೆಗಿಬೇಕು ಅಥವಾ ಲಿಂಗಾಯತ ಹುಡುಗರು ಲಿಂಗ ಕಟ್ಟಿರುವಂತಹದ್ದು ತೆಗಿಬೇಕು, ಈ ರೀತಿಯಾದಂತಹ ಯಾವುದೇ ನಿಯಮಗಳಿಲ್ಲ. ಆದ್ರೆ ಮೊದಲನೇ ಬಾರಿ ಬೆಳಕಿಗೆ ಬಂದಂತಹ ವಿಚಾರ ಏನು ಅಂತ ಹೇಳಿದ್ರೆ, ಮೊದಲು ಶಿವಮೊಗ್ಗದಲ್ಲಿ ಒಬ್ಬ ವಿದ್ಯಾರ್ಥಿಗೆ ಜನಿವಾರವನ್ನ ತೆಗಿಲಿಕ್ಕೆ ಹೇಳಿದ್ದಾರೆ. ಅಂದ್ರೆ ಅವನಿಗಿಂತ ಮುಂಚೆ ಬಂದಂತಹ ವಿದ್ಯಾರ್ಥಿಗಳಿಗೂ ತೆಗಿಲಿಕ್ಕೆ ಹೇಳಿದ್ದಾರೆ. ಅವರೆಲ್ಲ ತೆಗೆದು ಅದನ್ನ ಬ್ಯಾಗಲ್ಲಿ ಇಟ್ಕೊಂಡು ಹೋಗಿದ್ದಾರೆ. ಒಂದಷ್ಟು ಜನ ವಿದ್ಯಾರ್ಥಿಗಳ ಹತ್ರ ಜನಿವಾರವನ್ನು ಕಸ್ಕೊಂಡು ಅಲ್ಲೇ ಕಸದ ಬುಟ್ಟಿಗೆ ಕೂಡ ಹಾಕಿದ್ದಾರೆ. ಒಬ್ಬನ ಜನಿವಾರಕ್ಕೆ ಇವರೇ ಸ್ವತಃ ಕತ್ತರಿಯನ್ನು ಕೂಡ ಹಾಕಿದ್ದಾರೆ. ಯಾಕಂದ್ರೆ ಆ ವಿದ್ಯಾರ್ಥಿ ನನಗಿಲ್ಲಿ ಟಿ ಶರ್ಟ್ ಅನ್ನ ತೆಗಿಲಿಕ್ಕಾಗಲ್ಲ, ಹೆಣ್ಮಕ್ಳೆಲ್ಲ ಇದ್ದಾರೆ ಅಂತ ಹೇಳಿದಾಗ ಕತ್ತರಿಯಲ್ಲಿ ಆ ಜನಿವಾರವನ್ನ ಕಟ್ ಮಾಡಿ ತೆಗೆದು ಕಸದ ಬುಟ್ಟಿಗೆ ಹಾಕಿರುವಂತಹ ಒಂದು ಘಟನೆ ಆಗಿದೆ. ಇನ್ನ ಬೀದರ್ನಲ್ಲಿ ಒಂದು ಘಟನೆ ಏನಂತ ಹೇಳಿದ್ರೆ, ಅವನು ನಾನು ಯಾವುದೇ ಕಾರಣಕ್ಕೂ ತೆಗಿಯಲ್ಲ ಅಂತ ಹೇಳಿದಂತಹ ಸಮಯದಲ್ಲಿ ಪರೀಕ್ಷೆಗೆ ಅವನ್ನ ಕೂರಿಸದೇ ಇರುವಂತಹದ್ದು. ಮ್ಯಾಥ್ಸ್ ಎಕ್ಸಾಮಿಗೆ ಅವನು ಕೂರಿಸಿಲ್ಲ, ಹಾಗಾಗಿ ಅವನು ಇಂಜಿನಿಯರಿಂಗ್ ಸೀಟಿಗೆ ಎಲಿಜಿಬಲ್ ಆಗಿರೋದಿಲ್ಲ. ತದನಂತರ ಅಲ್ಲಿನ ಜಿಲ್ಲಾ ಉಸ್ತುವಾರಿ ಸಚಿವರು ಈಶ್ವರ್ ಖಂಡ್ರೆ ಅವರು ಬಂದು ಅವನಿಗೆ ತಮ್ಮದೇ ಕಾಲೇಜಿನಲ್ಲಿ ಫ್ರೀ ಇಂಜಿನಿಯರಿಂಗ್ ಸೀಟ್ ಕೊಡ್ತೀನಿ ಯಾವುದೇ ಬ್ರಾಂಚ್ ಅಲ್ಲಿ, ಈ ರೀತಿಯಾದಂತಹ ಒಂದಷ್ಟು ಮಾತುಗಳನ್ನ ಆಡ್ಕೊಂಡು ಹೋಗಿದ್ದಾರೆ. ಆದ್ರೆ ಈ ವಿಡಿಯೋದ ವಿಚಾರ ಅದಲ್ಲ. ಇಲ್ಲಿ ನಿಜವಾದ ವಿಚಾರ ಏನು ಅಂತ ಹೇಳಿದ್ರೆ, ಅದಾದ ನಂತರ ಬೆಳವಣಿಗೆಗೆ ಗಮನಕ್ಕೆ ಬಂದಿದೆ ಏನು ಅಂತ ಹೇಳಿದ್ರೆ, ಸಾಗರದಲ್ಲಿ, ಧಾರವಾಡದಲ್ಲಿ ಈ ರೀತಿಯಾದಂತಹ ಅನೇಕ ಘಟನೆಗಳಾಗಿದ್ದಾವೆ ಅನ್ನುವಂಥದ್ದು. ಇಲ್ಲಿ ಈ ಸರ್ಕಾರ ಯಾವ ರೀತಿಯಾದಂತಹ ಒಂದು ನೀತಿಯನ್ನ ಅನುಸರಿಸ್ತಾ ಇದೆ ಅನ್ನುವಂತಹದ್ದನ್ನ ನಾವಿಲ್ಲಿ ಗಮನಿಸಬೇಕಾಗಿದೆ. ಇಲ್ಲಿ ಜನಿವಾರವನ್ನ ಹಾಕುವಂತಹದ್ದು ಕೇವಲ ಬ್ರಾಹ್ಮಣರಷ್ಟೇ ಅಲ್ಲ,
ಕರ್ನಾಟಕದಲ್ಲೇ 18ಕ್ಕೂ ಹೆಚ್ಚು ಸಮುದಾಯದವರು ಜನಿವಾರವನ್ನ ಹಾಕ್ತಾರೆ. ಬ್ರಾಹ್ಮಣರನ್ನ ಹೊರತುಪಡಿಸಿ ಸುಮಾರು 18ಕ್ಕೂ ಹೆಚ್ಚು ಸಮುದಾಯದವರು ಕರ್ನಾಟಕದಲ್ಲಿ ಜನಿವಾರವನ್ನ ಹಾಕ್ತಾರೆ. ಅವರು ಕೂಡ ಬೇರೆ ಬೇರೆ ದೇವತೆಗಳನ್ನು ಪೂಜಿಸೋದಿರ್ಬಹುದು, ಅವರ ಆಹಾರ ಪದ್ಧತಿಯಲ್ಲಿ ಬೇರೆ ಬೇರೆ ಇರಬಹುದು. ಆದ್ರೆ ಜನಿವಾರ ಅನ್ನುವಂತಹದ್ದು ಅವರ ಧಾರ್ಮಿಕ ನಂಬಿಕೆ. ಜನಿವಾರವನ್ನು ಯಾವಾಗ ತೆಗೆಯಲಾಗತ್ತೆ, ಕತ್ತರಿಸೋದಂತೂ ಯಾವತ್ತೂ ಆಗೋದೇ ಇಲ್ಲ. ಯಾವಾಗ ತೆಗೆಯಲಾಗತ್ತೆ ಅಂತ ಹೇಳಿದ್ರೆ ಮನೆಯಲ್ಲಿ ಅಶುಭ ಕಾರ್ಯಗಳಾದಂತಹ ಸಮಯದಲ್ಲಿ, ಈ ಉಪಕರ್ಮ, ವರ್ಷಕ್ಕೆ ಒಂದು ಬಾರಿ ಏನು ಉಪಕರ್ಮ ಆಗುತ್ತೆ, ಆ ಉಪಕರ್ಮ ಆದಂತಹ ಸಮಯದಲ್ಲಿ ಜನಿವಾರವನ್ನು ಬದಲಾಯಿಸಲಾಗುತ್ತೆ. ಇನ್ನು ಮನೆಯಲ್ಲಿ ಅಶುಭ ಕಾರ್ಯಗಳಾದಂತಹ ಸಮಯದಲ್ಲಿ ಆ ಜನಿವಾರವನ್ನು ತೆಗೆಯಲಾಗತ್ತೆ. ಈ ರೀತಿಯಾದಂತಹ ಅಶುಭ ಸಮಾರಂಭದಲ್ಲಿ ಬಿಟ್ಟು ಬೇರೆ ಯಾವುದೇ ಸಮಯದಲ್ಲೂ ಕೂಡ ಆ ಜನಿವಾರವನ್ನ ತೆಗೆಯಲಾಗೋದಿಲ್ಲ. ಇದು ಅವರ ಧಾರ್ಮಿಕ ನಂಬಿಕೆ. ಆ ರೀತಿಯಾದಂತಹ ಧಾರ್ಮಿಕ ನಂಬಿಕೆಯ ಮೇಲೆ ಇವರು ಹೊಡಿತಾರೆ ಅಂತ ಹೇಳಿದ್ರೆ, ಇಲ್ಲಿ ಯಾರು ತೆಗೆಸಿದ್ದಾರೆ ಅವರು ಪರೀಕ್ಷಾ ಸಿಬ್ಬಂದಿ ಇರಬಹುದು ಅಥವಾ ಕಾಲೇಜಿನ ಸಿಬ್ಬಂದಿ ಆಗಿರಬಹುದು, ಅವರಿಗೆ ಅದನ್ನ ತೆಗೆಸುವಂತಹ ಧೈರ್ಯ ಇದೆ ಅಂತ ನಿಮಗೆ ಅನ್ಸುತ್ತಾ? ನನಗಂತೂ ಹಾಗನ್ಸೋದಿಲ್ಲ. ಯಾಕಂತ ಹೇಳಿದ್ರೆ ಹಿಂದೆ ಯಾರೋ ಒಬ್ರು ಪ್ರಬಲವಾಗಿ ನಿಂತು ಈ ರೀತಿಯದ್ದು ಮಾಡಿದ್ರೆ ನಾವು ನಿಮ್ ಜೊತೆಗೆ ನಿಲ್ತೀವಿ ಅನ್ನುವಂತಹ ಭರವಸೆಯನ್ನ ಕೊಟ್ರೆ ಮಾತ್ರ ಈ ರೀತಿಯಾದಂತಹ ದೊಡ್ಡ ಕೆಲಸಕ್ಕೆ, ಯಾಕಂತ ಹೇಳಿದ್ರೆ ಒಂದು ದೊಡ್ಡ ಸಮುದಾಯವನ್ನೇ ಎದುರಾಕೊಂಡಂಗಾಗತ್ತೆ, ಮತ್ತೆ ಅವರ ಧಾರ್ಮಿಕ ಭಾವನೆಗಳಿಗೆ ಹರ್ಟ್ ಮಾಡ್ದಂಗಾಗತ್ತೆ, ಅವರ ಧಾರ್ಮಿಕ ಭಾವನೆಗಳನ್ನ ಒಡೆದಂತ ರೀತಿಯಲ್ಲಿ ಭಾಸವಾಗುತ್ತೆ. ಈ ರೀತಿಯಾದಂತಹ ಕೆಲಸಕ್ಕೆ ಅವರು ಕೈ ಹಾಕಿದ್ದಾರೆ ಅಂತ ಹೇಳಿದ್ರೆ ಇದರ ಹಿಂದೆ ದೊಡ್ಡ ಶಕ್ತಿಯೇ ಇದೆ. ಅದು ಈ ರಾಜ್ಯ ಸರ್ಕಾರ ಅದಕ್ಕೆ ಪೂರಕವಾಗಿದೆ ಅನ್ನುವಂತಹದ್ದು ನಮಗೆ ನೋಡ್ಲಿಕ್ಕೆ ಸಿಗುತ್ತೆ. ಅಂದ್ರೆ ಕಾಂಗ್ರೆಸ್ ಸರ್ಕಾರ ಏನು ಹೇಳಕ್ ಹೊರಟಿದೆ ಅಂತ ಹೇಳಿದ್ರೆ, ಬ್ರಾಹ್ಮಣರ ಜನಿವಾರವನ್ನ, ಬ್ರಾಹ್ಮಣರಷ್ಟೇ ಅಲ್ಲ ಯಾರದ್ದೇ ಆಗ್ಲಿ ಜನಿವಾರವನ್ನ ಕತ್ತರಿಸಿ ಬೇಕಾದ್ರೂ ಕೂಡ ನಾವು ಮುಸ್ಲಿಮರ ಪರ ನಿಲ್ತೀವಿ ಅನ್ನುವಂತಹ ಸಂದೇಶವನ್ನ ಈ ಸರ್ಕಾರ ಕೊಡಕ್ ಹೊರಟಿದೆಯೋ ಏನೋ ನಮಗೆ ಅರ್ಥ ಆಗ್ತಾ ಇಲ್ಲ. ಸೊ ಈ ರೀತಿಯಾದಂತಹ ಒಂದು ನಡೆ ಏನಿದೆ ಇದು ರಾಜ್ಯ ಸರ್ಕಾರದ ಸರಿಯಾದಂತಹ ನಡೆ ಅಲ್ಲ. ಆ ವಿದ್ಯಾರ್ಥಿಗಳಿಗೆ ನೀವು CET ಮರುಪರೀಕ್ಷೆ ಬರೆಸ್ತಿರೋ ಅಥವಾ ಅವ್ರಿಗೆ ಫ್ರೀ ಇಂಜಿನಿಯರಿಂಗ್ ಸೀಟೇ ಕೊಡಿಸ್ತಿರೋ ಅದ್ಯಾವುದು ಮ್ಯಾಟ್ರ್ ಅಲ್ಲ. ಆದ್ರೆ ಆ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆಯನ್ನುಂಟು ಮಾಡಿದಿರಲ್ಲ, ಅದಕ್ಕೆ ಯಾವ ರೀತಿಯಾದಂತಹ ಪರಿಹಾರವನ್ನ ಕೊಡ್ಲಿಕ್ಕೆ ಸಾಧ್ಯ ಅಂತ ಹೇಳಿ. ಇದರ ಮುಂದೆ ಆದ್ರೂ ಕೂಡ ರಾಜ್ಯ ಸರ್ಕಾರ ಈ ರೀತಿಯಾದಂತಹ ನಡೆಯನ್ನ ನಡೆಸಬಾರದು ಅನ್ನುವಂತಹದ್ದು ನಮ್ಮೆಲ್ಲರ ಅಭಿಪ್ರಾಯ. ಮೊನ್ನೆ ನೋಡಿದಂತಹ ಒಂದು ವಿಡಿಯೋ ಏನು ಅಂತ ಹೇಳಿದ್ರೆ, ಸ್ವತಃ ಶೃಂಗೇರಿಯ ಜಗದ್ಗುರುಗಳಿರುವಂತಹ ಒಂದು ವೇದಿಕೆಯಲ್ಲಿ ಈ ರಾಜ್ಯದ ಉಪಮುಖ್ಯಮಂತ್ರಿಗಳಾದಂತಹ DK ಶಿವಕುಮಾರ್ ಅವರು, ನಾವು ಯಾವುದೇ ಉದ್ದೇಶಪೂರ್ವಕವಾದಂತಹ ರೀತಿಯಿಂದ ಈ ರೀತಿಯಾದಂತಹ ಕೃತ್ಯವನ್ನ ಮಾಡಿಲ್ಲ, ಅಂದ್ರೆ ನಮ್ಮ ರಾಜ್ಯ ಸರ್ಕಾರ ಇದಕ್ಕೆ ಸಹಕಾರ ಕೊಡೋದು ಇಲ್ಲ, ಯಾರದ್ದು ಇದರಲ್ಲಿ ತಪ್ಪಿದೆಯೋ 100% ಅವರನ್ನ ನಾವು ಕೆಲಸದಿಂದ ಅಮಾನತುಗೊಳಿಸ್ತೀವಿ ಅಥವಾ ಯಾರು ತಪ್ಪು ಮಾಡಿದಾರೋ ಅವ್ರಿಗೆ 100% ಶಿಕ್ಷೆಯನ್ನ ಕೊಡ್ತೀವಿ ಅಂತ ಹೇಳಿದ್ದಾರೆ. ಮೊದಲನೇದಾಗ ಅದು ಕೂಡ ಆಗಬೇಕು. ಅಂದ್ರೆ ಈ ಮುಖಾಂತರ ಯಾರು ಒಂದು ಸಮುದಾಯವನ್ನ, ಹಿಂದೂಗಳನ್ನ ಒಡೆಯುವಂತಹ ಮತ್ತೆ ಹಿಂದೂಗಳ ಧಾರ್ಮಿಕ ಭಾವನೆಗಳನ್ನ ಹಾಳು ಮಾಡುವಂತಹ ಕೆಲಸವನ್ನ ಮಾಡ್ತಾರೋ ಅವರಿಗೆ ಒಂದು ದೊಡ್ಡ ಸಂದೇಶ ಕೂಡ ಹೋಗಬೇಕು. ಜೊತೆಗೆ ಈ ರೀತಿಯಾದಂತಹ ಕೆಲಸ ಇನ್ನು ಮುಂದೆ ಆಗದೇ ಇರೋ ರೀತಿಯಲ್ಲಿ ರಾಜ್ಯ ಸರ್ಕಾರ ಎಚ್ಚರವನ್ನು ವಹಿಸಬೇಕು ಅಂತ ಹೇಳಿ ನಾವು ಈ ಮುಖಾಂತರ ಮನವಿಯನ್ನ ಮಾಡ್ತೀವಿ. ಈ ವಿಚಾರದಲ್ಲಿ ನಿಮ್ಗೆ ಏನ್ ಅನಿಸುತ್ತೆ ಕಮೆಂಟ್ ಮಾಡಿ, ಮತ್ತು ನೀವಿನ್ನೂ ಕೂಡ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಮ್ಮೆಲ್ಲ ವಿಡಿಯೋಸ್ಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ. ಜೈ ಶ್ರೀರಾಮ್.